ಗಂಡನನ್ನ ಕಳೆದುಕೊಂಡಿದ್ದ ಸರಳಾಗೆ 10 ವರ್ಷದ ಹೆಣ್ಣು ಮಗು ಇತ್ತು. ಅವಳು ಆಸರೆಗಾಗಿ ಹೆಂಡತಿಯನ್ನ ಕಳ್ಕೊಂಡಿದ್ದ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ. ಆದ್ರೆ ತಂದೆಯ ಸ್ಥಾನ ತುಂಬಬೇಕಿದ್ದ ವ್ಯಕ್ತಿ ಮಾಡಿದ್ದು ಮಾತ್ರ ನೀಚ ಕೆಲಸ. ಅಮ್ಮ ಅಮ್ಮ ಎಲ್ಲಿದ್ಯಾ, ಬೇಗ ಬಾ, ನೋಡು ನನ್ಗೆ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಕೊಟ್ಟಿದ್ದಾರೆ ಅಂದಾಗ, ಬಂದೆ ಇರಮ್ಮ ಕಾವ್ಯ, ಎಲ್ಲಿ ತೋರ್ಸು ನಿನ್ ಬಹುಮಾನವನ್ನ ಅಂತ ಅಡ್ಗೆ ಮನೆಯಿಂದ ಹೊರಗಡೆ ಬರ್ತಾರೆ ತಾಯಿ ಸರಳ. ನೋಡಮ್ಮ ಅಂತ ತನಗೆ ಕೊಟ್ಟಿದ್ದ ಮೆಡ್ಲನ್ನ ತೋರಿಸ್ತಾ, ಇವತ್ತು ನಾನು ಭಾಷಣ ಸ್ಪರ್ಧೆಯಲ್ಲಿ ಏನೇನ್ ಮಾತಾಡ್ದೆ ಗೊತ್ತಾ ಅಂದಾಗ, ಇಲ್ವಲ್ಲ, ನನ್ ಮಗಳು ಹೇಳಿದ್ರೆ ಗೊತ್ತಾಗತ್ತೆ ಅಂತ ಹೇಳ್ತಾಳೆ ಸರಳ. ಅಮ್ಮ, ಇವತ್ತು ನಮ್ಮ ಭಾಷಣ ಸ್ಪರ್ಧೆ ವಿಷಯ ಏನ್ ಗೊತ್ತಾ, ತಾಯಿಯ ಪ್ರೀತಿ. ಅದಕ್ಕೆ ನಾನು ನಿನ್ ಬಗ್ಗೆನೆ ಮಾತಾಡ್ದೆ, ಎಲ್ರೂ ಸಹ ತುಂಬಾ ಚೆನ್ನಾಗಿ ಮಾತಾಡ್ದೆ ಅಂತ ಹೇಳಿದ್ರು. ನನಗೆ ಮೊದಲನೇ ಬಹುಮಾನ ಬಂದಿದ್ದು ಗೊತ್ತಾ ಅಂದಾಗ, ಜಾಣೆ ನನ್ ಮಗಳು ಎಂದು ಸರಳ ಮಗಳನ್ನ ತಬ್ಬಿ ಖುಷಿ ಪಡ್ತಾಳೆ. ಸರಿ, ನೀನ್ ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಿನ್ಗೆ ತಿನ್ನೋದಕ್ಕೆ ಏನಾದ್ರೂ ತರ್ತೀನಿ ಅಂದಾಗ, ಸರಿನಮ್ಮ, ನೀನ್ ಊಟ ಮಾಡ್ದೆ ತಾನೆ ಅಂತ ಕೇಳ್ತಾಳೆ ಮಗಳು. ಹೌದಮ್ಮ, ನಂದು ಊಟ ಆಯ್ತು, ಹೋಗು ಫ್ರೆಶ್ ಅಪ್ ಆಗಿ ಬಾ ಅಂತಾರೆ ಸರಳ. ರೂಮಿಗೆ ಹೋಗೋ ತನ್ನ ಮಗಳನ್ನೇ ನೋಡೋ ಸರಳ, ನನ್ನ ಜೀವನದ ಆಧಾರವೇ ನೀನು ಕಾವ್ಯ ಅಂತ ಗೋಡೆ ಮೇಲೆ ಹಾಕಿರೋ ಅವರ ಪತಿ ರಮೇಶ್ನ ಫೋಟೋವನ್ನ ನೋಡಿ ಹನಿಗಣ್ಣಾಗ್ತಾಳೆ. ಅಷ್ಟರಲ್ಲಿ ಬಾಗ್ಲು ಬಡಿಯೋ ಶಬ್ದಕ್ಕೆ ಬಾಗ್ಲು ತೆರೆದ ಸರಳ, ಓ ಜ್ಯೋತಿ, ಒಳಗಡೆ ಬಾ ಅಂದಾಗ ಬರೋ ಜ್ಯೋತಿ, ಅದೇ ಸರಳ, ಕೆಲ್ಸ ಇದ್ರೆ ಹೇಳು ಅಂತ ಹೇಳಿದ್ಯಲ್ಲ, ಬಹದ್ದೂರ್ ಕಂಪ್ನಿಲಿ ಕೆಲ್ಸ ಖಾಲಿ ಇದೆ ಅಂತ ಇಂಟರ್ವ್ಯೂ ಕರೆದಿದ್ದಾರಂತೆ, ನಾಳೆ ಹೋಗಿ ಬರೋಣ ಬಾ. ಹೇಗೂ ಇಬ್ರಿಗೂ ಸಹ ಈಗ ಮಾಡ್ತಾ ಇರೋ ಕಂಪ್ನಿಯಲ್ಲಿ ಕೆಲಸ ಮಾಡೋಕೆ ಇಷ್ಟ ಇರ್ಲಿಲ್ಲ ಅಲ್ವಾ ಅಂದಾಗ, ಹೌದು, ಮೊದ್ಲು ನಾವು ಬೇರೆ ಕಡೆ ಕೆಲಸ ನೋಡ್ಬೇಕು, ಈ ಕಂಪ್ನಿನಲ್ಲಿ ಸಂಬಳನೂ ಸರಿಯಾಗಿ ಕೊಡಲ್ಲ, ಜೊತೆಗೆ ವರ್ಕ್ ಲೋಡ್ ಜಾಸ್ತಿ, ಅದರಲ್ಲಿ ಮ್ಯಾನೇಜರ್ ನೋಟ ಕೂಡ ಸರಿ ಇಲ್ಲ ಅಂತ ಒಳ್ಳೇದಾಯ್ತು, ನಾಳೆ ಇಂಟರ್ವ್ಯೂಗೆ ಹೋಗ್ ಬರೋಣ ಅಂತಾಳೆ. ಸರಿ ಬಾ, ಟೀ ಕೊಡ್ತೀನಿ ಅಂದಾಗ, ಬೇಡ ಸರಳ, ನಂದಾಯ್ತು, ಕಾವ್ಯ ಪುಟ್ಟಿ ಬಂದ್ಲ ಅಂತ ಕೇಳ್ತಾಳೆ. ಹಾಯ್ ಆಂಟಿ ಅಂತ ಬರೋ ಕಾವ್ಯಾಳನ್ನ ನೋಡಿ, ಏನೋ ಬಹುಮಾನ ಗೆದ್ದಂತೆ ಅಂತ ಕೇಳಿದಾಗ, ಹೌದು ಆಂಟಿ, ಭಾಷಣ ಸ್ಪರ್ಧೆಯಲ್ಲಿ ನನ್ನದೇ ಫಸ್ಟ್ ಪ್ರೈಸ್ ಗೊತ್ತಾ ಅಂತಾಳೆ ಕಾವ್ಯ. ಹೀಗೆ ಚೆನ್ನಾಗಿ ಓದಿ ಮುಂದೆ ಬರಬೇಕು, ಅಮ್ಮ ನಿನ್ಗಾಗಿ ತುಂಬಾ ಕಷ್ಟ ಪಡ್ತಾಳೆ ಅಂದಾಗ, ಖಂಡಿತ ಆಂಟಿ ಅಂತಾಳೆ ಕಾವ್ಯ. ಸರಿ ಸರಳ, ನಾನ್ ಬರ್ತೀನಿ ಅಂತ ಜ್ಯೋತಿ ಹೊರಡ್ತಾಳೆ. ನಂತರ ಮಗಳಿಗೆ ತಿನ್ನೋದಕ್ಕೆ ಸ್ನಾಕ್ಸ್ ಕೊಟ್ಟು ರಾತ್ರಿ ಅಡುಗೆಯಲ್ಲಿ ಬ್ಯುಸಿ ಆದ್ರೆ ಕಾವ್ಯ ಓದೋದ್ರಲ್ಲಿ ತಲ್ಲೀನ. ಇನ್ನು ಪ್ರತಿ ರಾತ್ರಿ ಮಲಗುವಾಗ ಅಂದಿನ ದಿನದಲ್ಲಿ ಏನೆಲ್ಲ ನಡೀತು ಅಂತ ಕಾವ್ಯ ಸರಳಾಳಿಗೆ ಹೇಳ್ತಾಳೆ. ಇದು ಅವಳ ಪ್ರತಿದಿನದ ಅಭ್ಯಾಸ. ಮಾರನೇ ದಿನ ಮಗಳನ್ನ ಶಾಲೆಗೆ ಕಳುಹಿಸಿದ ಸರಳ ತಯಾರಾಗಿ ಜ್ಯೋತಿ ಜೊತೆ ಇಂಟರ್ವ್ಯೂಗೆ ಹೋಗ್ತಾಳೆ. ಈಗಾಗಲೇ ಇಬ್ಬರಿಗೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸುಲಭವಾಗಿ ಕೆಲಸ ಸಿಗುತ್ತೆ. ಕಂಪ್ನಿಯ ಸಿಇಒ ಗುರುನಾಥ್ ಮ್ಯಾನೇಜರ್ ಪವನ್ ಅನ್ನ ಕರೆದು ಇಬ್ಬರನ್ನ ಪರಿಚಯಿಸಿ, ಇವರಿಗೆ ನೀವೇ ಇನ್ ಮುಂದೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಸರಳ ಹಾಗೂ ಜ್ಯೋತಿ ಎಡೆಗೆ ತಿರುಗಿ, ಇವರು ನಮ್ಮ ಕಂಪ್ನಿಯ ಮ್ಯಾನೇಜರ್ ಪವನ್, ನಿಮ್ಮಿಬ್ರಿಗೂ ಕೆಲಸ ಹೇಳ್ಕೊಡ್ತಾರೆ ಹೋಗಿ ಅಂತ ಹೇಳ್ತಾರೆ. ಅಂದಿನ ದಿನ ಪವನ್ ಇಬ್ರಿಗೂ ಸಹ ಕೆಲಸಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನ ಕೊಡ್ತಾನೆ. ಆಫೀಸ್ ಮುಗಿಸಿ ಇಬ್ರು ಸಹ ಮನೆಗೆ ಬರೋವಾಗ ಮಾತಾಡೋ ಜ್ಯೋತಿ, ನಮ್ಮ ಹಳೆ ಕಂಪ್ನಿ ಮ್ಯಾನೇಜರ್ ತರ ಈ ಪವನ್ ಸರ್ ಅಲ್ಲ ಅಲ್ವಾ, ನಮ್ಮನ್ನ ಚೆನ್ನಾಗೆ ಮಾತಾಡಿಸ್ತಾರೆ ಅಂದಾಗ ಸರಳ ಕೂಡ ಹೌದು ಅಂತಾಳೆ. ಮನೆಗೆ ಬಂದ ಸರಳ ಕೆಲಸ ಸಿಕ್ಕ ಖುಷಿಯಲ್ಲಿ ಕಾವ್ಯಾಳಿಗೆ ಇಷ್ಟ ಅಂತ ಪಾಯಸ ಮಾಡಿರ್ತಾಳೆ. ಕಾವ್ಯ ಬಂದ ನಂತರ ಅವಳಿಗೆ ಕೊಟ್ಟಾಗ ಕಾವ್ಯ ತುಂಬಾ ಖುಷಿಯಾಗಿ ಥ್ಯಾಂಕ್ಸ್ ಅಮ್ಮ ಅಂತ, ಏನಮ್ಮ ಇವತ್ತು ಪಾಯಸ ಮಾಡಿದ್ಯಾ ಅಂತ ಕೇಳಿದಾಗ, ಇವತ್ತು ನನಗೆ ಹೊಸ ಕೆಲಸ ಸಿಕ್ತು, ಸಂಬಳ ಕೂಡ ಚೆನ್ನಾಗಿದೆ ಅದಕ್ಕೆ ಅಂತ ಹೇಳಿದಾಗ, ಹೌದಾ ಅಮ್ಮ, ಕಂಗ್ರಾಟ್ಸ್ ಅಂತ ಅಮ್ಮನನ್ನ ತಬ್ಬಿ ಮುತ್ತು ಕೊಡ್ತಾಳೆ. ಸರಳ ಹಾಗೂ ಜ್ಯೋತಿ ಕಂಪ್ನಿ ಕೆಲಸಕ್ಕೆ ಸೇರಿ 6 ತಿಂಗಳಾಗಿರುತ್ತೆ. ಈ ನಡುವೆ ಮ್ಯಾನೇಜರ್ ಪವನ್ ಸರಳಾಳ ಕಡೆ ಆಕರ್ಷಿತನಾದಂತೆ ಕಾಣುತ್ತೆ. ಅವಳೊಡನೆ ಮಾತಾಡೋಕೆ ಪ್ರಯತ್ನಿಸೋದು, ಅವಳಿಗೆ ಹುಷಾರಿಲ್ದಿದ್ರೆ ಕಾಳಜಿ ವಹಿಸೋದು, ಕಾಲ್ ಮಾಡಿ ಮಾತಾಡೋದು, ಏನಾದ್ರೂ ಸಹಾಯ ಬೇಕಾದ್ರೂ ಕೇಳಿ ಅನ್ನೋದು, ಹಾಗೆ ನಿಮ್ಮ ಮನೆ ದಾರಿಯಲ್ಲಿ ಹೋಗ್ತಾ ಇದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಒಂದೆರಡು ಬಾರಿ ಸರಳ ಮನೆಗೆ ಬಂದು ಹೋಗಿರ್ತಾನೆ. ಸರಳ ಇದನ್ನೆಲ್ಲ ಹೆಚ್ಚಾಗಿ ಪರಿಗಣಿಸ್ತಿದ್ರು ಜ್ಯೋತಿ ಮಾತ್ರ ಆಗಾಗ ಪವನ್ ಹೆಸರು ಹೇಳಿ ಸರಳಾಗೆ ರೇಗಿಸ್ತಾಳೆ. ಆಗೆಲ್ಲ ಸರಳ, ಏನಿದು ಜ್ಯೋತಿ, ನನಗೆ ಮದ್ವೆ ಆಗಿ ಮಗಳಿದ್ದಾಳೆ, ಇದೆಲ್ಲ ಬೇಕಾ ಹೇಳು ಅಂದಾಗ, ಇನ್ನೇನ್ ಸರಳ, ನೀನ್ ತಾನೇ ಒಬ್ಬಂಟಿ, ಅವರಿಗೂ ಸಹ ಹೆಂಡತಿ ಇಲ್ಲ, ಒಂದ್ ವೇಳೆ ಅವರು ಏನಾದ್ರೂ ನಿನ್ಗೆ ಪ್ರಪೋಸ್ ಮಾಡಿದ್ರೆ ಒಪ್ಕೊಂಡ್ಬಿಡು, ನಿನ್ನ ಜೀವನಕ್ಕೂ ಆಧಾರ ಆಗತ್ತೆ,
ಹಾಗೆ ಕಾವ್ಯಾಳಿಗೂ ಅಪ್ಪನ ಪ್ರೀತಿ ದೊರಕುತ್ತೆ ಅಂತಾಳೆ. ಆಗ ಮಾತಾಡೋ ಸರಳ, ಸುಮ್ನಿರು ಜ್ಯೋತಿ, ಏನೇನೋ ಹೇಳ್ಬೇಡ, ನನ್ನ ಜೀವನಕ್ಕೆ ನನ್ನ ಮಗಳು ಒಬ್ಳೆ ಆಧಾರ ಅಂತ ತನ್ನ ಮಾತನ್ನ ಅಲ್ಲಿಗೆ ಮುಟುಕುಗೊಳಿಸ್ತಾಳೆ. ಹೀಗೆ ಒಂದು ದಿನ ಜ್ಯೋತಿ ಆಫೀಸ್ಗೆ ಬಂದಿರೋದಿಲ್ಲ. ಸರಳ ಒಬ್ಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಾಗಿ ಕಾಯ್ತಿರ್ತಾಳೆ. ಅದೇ ಸಮಯಕ್ಕೆ ಅವಳ ಎದುರಿಗೆ ಬಂದು ಒಂದು ಕಾರ್ ನಿಲ್ಲುತ್ತೆ. ನೋಡಿದ್ರೆ ಅಲ್ಲಿರೋದು ಪವನ್. ಅವನನ್ನ ನೋಡಿ ಗುಡ್ ಮಾರ್ನಿಂಗ್ ಸರ್ ಅಂತಾಳೆ ಸರಳ. ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಎಂದ ಪವನ್, ಬನ್ನಿ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ಅಂತ ಕರೀತಾನೆ. ಪರವಾಗಿಲ್ಲ ಸರ್ ಅಂದ್ರು. ಏನಾಗೋದಿಲ್ಲ ಬನ್ನಿ ಅಂತ ಬಲವಂತ ಮಾಡಿದಾಗ ವಿಧಿ ಇಲ್ದೆ ಅವನ ಜೊತೆಗೆ ಹೋಗ್ತಾಳೆ ಸರಳ. ದಾರಿ ಮಧ್ಯದಲ್ಲಿ ಮಾತಾಡೋ ಪವನ್, ಸರಳ ತಪ್ಪು ತಿಳಿಬೇಡಿ, ನಿಮ್ ಯಜಮಾನ್ರಿಗೆ ಏನಾಗಿತ್ತು ಅಂತ ಕೇಳಿದಾಗ ಅವರು ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ರು ಸರ್ ಅಂತಾಳೆ. ಆಗ ಸಾರಿ ಬೇಜಾರಾಗಿದ್ರೆ ಅಂದಾಗ ಪರವಾಗಿಲ್ಲ ಸರ್ ಅಂದವಳು. ಹಾಗೆ ನೀವು ತಪ್ಪು ತಿಳಿಬೇಡಿ, ನಿಮ್ ಹೆಂಡತಿಗೆ ಏನಾಗಿತ್ತು ಅಂತ ಕೇಳ್ತಾಳೆ. ಆಗ ಅವಳು ಕ್ಯಾನ್ಸರ್ ಇಂದ ತೀರ್ ಹೋದ್ಲು ಅಂತಾನೆ. ನಂತರ 1-2 ನಿಮಿಷದವರೆಗೂ ಇಬ್ಬರ ನಡುವೆ ಮಾತಿಲ್ಲ, ಕತೆ ಇಲ್ಲ. ಮತ್ತೆ ಮಾತಾಡೋ ಪವನ್, ಸರಳ ಆಫೀಸ್ ಮುಗಿದ್ಮೇಲೆ ಒಂದ್ ಅರ್ಧ ಗಂಟೆ ಸಿಗೋದಕ್ಕಾಗತ್ತಾ ಅಂತಾನೆ. ಯಾಕೆ ಅನ್ನೋವಂತೆ ಅವನೆಡೆಗೆ ನೋಡಿದಾಗ, ಸ್ವಲ್ಪ ಮಾತಾಡ್ಬೇಕಿತ್ತು, ಆಫೀಸ್ ಎಡಭಾಗದಲ್ಲಿರೋ ಪಾರ್ಕ್ ನಲ್ಲಿ ಸಿಗ್ತೀರಾ ಅಂತ ಕೇಳಿದಾಗ 1 ನಿಮಿಷ ಯೋಚಿಸ್ತವಳು ಸರಿ ಅಂತ ಹೇಳ್ತಾಳೆ. ಆಗ ಖುಷಿಯಿಂದ ಪವನ್ ಥ್ಯಾಂಕ್ ಯು ಅಂತಾನೆ. ಆಫೀಸ್ ಮುಗ್ದ ಮೇಲೆ ಪವನ್ ಯಾಕೆ ಕರೆದಿರಬಹುದು ಅಂತ ಯೋಚಿಸ್ತಾ ಅವನು ಹೇಳಿರೋ ಪಾರ್ಕ್ಗೆ ಬರ್ತಾಳೆ ಸರಳ. ಅಲ್ಲೇ ಇದ್ದ ಪವನ್ ಅವಳಿಗೆ ಕುಳಿತುಕೊಳ್ಳೋಕೆ ತಿಳಿಸಿ ತಾನು ಸಹ ಅಂತರದಲ್ಲೇ ಕುಳಿತುಕೊಳ್ತಾನೆ. ನಂತರ ಅವಳೆಡೆಗೆ ತಿರುಗಿ ಮಾತಾಡ್ತಾ, ನೋಡಿ ಸರಳ, ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಬರೋದಿಲ್ಲ. ನನಗೆ ನಿಮ್ಮನ್ನ ಕಂಡ್ರೆ ಇಷ್ಟ, ನನ್ನನ್ನ ಮದುವೆ ಆಗ್ತೀರಾ ಅಂತ ನೇರವಾಗಿ ಕೇಳಿದಾಗ ಶಾಕ್ ಆಗೋ ಸರಳ, ಸರ್ ನನಗೆ 10 ವರ್ಷದ ಮಗಳಿದ್ದಾಳೆ ಅಂದಾಗ, ರೀ ಸರಳ, ನಾನೇನು ನಿಮ್ಗಿಂತ ಚಿಕ್ಕವನಲ್ಲ, ಅದು ನಿಮ್ಗೂ ಗೊತ್ತು. ಇಷ್ಟೊತ್ತಿಗೆ ನನಗೂ ಒಬ್ಳು ಮಗಳಿರ್ಬೇಕಿತ್ತು. ಆದ್ರೆ ಬಿಡಿ ಎಂದವನು, ನೋಡಿ ನಿಮ್ ಮಗಳಿಗೆ ನಾನು ಅಪ್ಪ ಆಗ್ತೀನಿ ಅಂದಾಗ, ಇಲ್ಲ ಸರ್, ನನ್ನ ಬದುಕಿಗೆ ನನ್ನ ಮಗಳೊಬ್ಳೆ ಆಧಾರ, ಅವಳೊಬ್ಳೆ ನನ್ನ ಜೀವನ ಅಂತಾಳೆ ಸರಳ. ಸರಳ, ಸಮಯ ತೆಗೆದುಕೊಂಡು ಹೇಳಿ ಪರವಾಗಿಲ್ಲ, ಈಗಿನ ಕಾಲ ಹೇಗೆ ಅಂತ ನಿಮ್ಗೂ ಗೊತ್ತು. ಮನೆಗೆ ಗಂಡು ದಿಕ್ಕಿಲ್ಲ ಅಂದ್ರೆ ಮನೆಗೆ ಆಧಾರವೇ ಕಡಿಮೆ. ನಾನು ನಿಮ್ ಮನೆಗೆ ಆಧಾರ ಆಗ್ತೀನಿ, ನಿಮ್ಗೆ ಒಳ್ಳೆ ಗಂಡ, ನಿಮ್ಮ ಮಗಳಿಗೆ ಅಪ್ಪ ಆಗ್ತೀನಿ ಅಂದಾಗ ಏನ್ ಹೇಳ್ಬೇಕು ಅಂತ ತಿಳಿದೆ ಸುಮ್ನೆ ಆಗ್ತಾಳೆ. ಅವಳ ಮೌನವ ಕಂಡವನು, ನಿಮ್ಮ ನಿರ್ಧಾರವನ್ನ ಯೋಚಿಸಿ ಹೇಳಿ ಅಂತ ಹೇಳ್ತಾನೆ. ಇತ್ತ ಮನೆಗೆ ಬಂದ ಸರಳಾಳ ತಲೆಯಲ್ಲಿ ಆ ದಿನವೆಲ್ಲ ಪವನ್ ಹೇಳಿದ ವಿಚಾರವೇ ಓಡ್ತಾ ಇರುತ್ತೆ. ಎಷ್ಟೋ ಬಾರಿ ಕಾವ್ಯ ಸಹ ನನಗೂ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿರೋದೆಲ್ಲ ನೆನಪಾಗತ್ತೆ. ಮಾರನೇ ದಿನ ಇದೆಲ್ಲವನ್ನ ಜ್ಯೋತಿಯ ಬಳಿ ಹೇಳಿದಾಗ ಜ್ಯೋತಿ ಸಹ ಇದನ್ನೆಲ್ಲ ಕೇಳಿ, ನೋಡು ಸರಳ, ನಿನ್ಗೇನು ಜಾಸ್ತಿ ವಯಸ್ಸಾಗಿಲ್ಲ, 35ರಿಂದ 36 ಇರಬಹುದು. ಬೇಗ ಮದುವೆ, ಮಕ್ಕಳು, ವಿಧವೆ ಪಟ್ಟ ಸಿಕ್ಕಿದೆ ಅಷ್ಟೇ. ನಿನ್ನ ಜೀವನದೊಂದಿಗೆ ನಿನ್ನ ಮಗಳಿಗೂ ಆಧಾರ ಆಗತ್ತೆ ಕಣೆ. ಅದು ಅಲ್ಲದೆ ಪವನ್ ಸರ್ ನಮ್ಗೆ 6 ತಿಂಗಳಿಂದ ಗೊತ್ತು. ಆಗಿನಿಂದಾನು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ತಂದೆ ಪ್ರೀತಿ ಕಾಣದ ಕಾವ್ಯಗೆ ಅಪ್ಪ ಸಿಗ್ತಾರೆ ಕಣೆ ಅಂದಾಗ, ಅದಿರ್ಲಿ ಜ್ಯೋತಿ, ಆದ್ರೆ ಕಾವ್ಯ ಇದನ್ನ ಹೇಗೆ ಸ್ವೀಕರಿಸ್ತಾಳೋ ಗೊತ್ತಿಲ್ಲ ಅಂತಾಳೆ. ಸರಳ, ಅವಳೇ ಎಷ್ಟೋ ಬಾರಿ ನನಗೆ ಅಪ್ಪ ಬೇಕು ಅಂತ ಕೇಳಿದಳ್ ತಾನೆ. ಈಗ ಹೊಸ ಅಪ್ಪ ಸಿಗ್ತಾರೆ ಅಂದ್ರೆ ಬೇಡ ಅನ್ನಲ್ಲ, ನಾನು ಅವಳ ಜೊತೆ ಮಾತಾಡ್ತೀನಿ, ನೀನು ಯೋಚನೆ ಮಾಡು ಅಂತಾಳೆ. 2 ದಿನದ ನಂತರ ಪವನ್ ಮಾತಿಗೆ ಸರಳ ಒಪ್ಪೋದ್ರ ಜೊತೆಗೆ, ಎಂದಿಗೂ ನನ್ನ ಮೊದಲ ಆದ್ಯತೆ ನನ್ನ ಮಗಳೇ, ಅವಳನ್ನ ಮಾತ್ರ ನಾನು ಎಂದಿಗೂ ದೂರ ಮಾಡಲ್ಲ ಅಂದಾಗ ಪವನ್ ಸಹ ಒಪ್ಕೋತಾನೆ. ಹೊಸ ಅಪ್ಪ ಬರ್ತಾರೆ ನಿನಗೆ ಅಂತ ಹೇಳಿದಾಗ ಕಾವ್ಯ ಸಹ ಖುಷಿ ಪಡ್ತಾಳೆ. ನಂತರ ಕೊನೆಗೂ ಸರಳ ಹಾಗೆ ಪವನ್ ಮದುವೆ ನಡೆಯುತ್ತೆ. ಮದುವೆ ನಂತರ ಕಾವ್ಯ ಹಾಗೆ ಸರಳ ಇಬ್ರು ಪವನ್ ಮನೆಗೆ ಹೋಗ್ತಾರೆ. ಕಾವ್ಯ ಅಮ್ಮನೊಂದಿಗೆ ಇರ್ಬೇಕು ಅಂತ ಹಠ ಮಾಡಿದಾಗ ಜ್ಯೋತಿ, ಇವತ್ತೊಂದಿನ ನನ್ ಜೊತೆ ಮಲಗು ಬಾ ಅಂತ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಮಾರನೇ ದಿನ ಸರಳ ತಿಂಡಿ ಮಾಡ್ಬೇಕಾದ್ರೆ ಹಿಂದಿನಿಂದ ಪವನ್ ಅವಳನ್ನ ತಪ್ತಾ, ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಅಂದಾಗ, ದೋಸೆ ಮಾಡ್ತಾ ಇದ್ದೀನಿ, ಈಗ ನೀವು ಬಿಡಿ, ಕಾವ್ಯ ಬಂದ್ರೆ ಏನ್ ಮಾಡೋದು ಅನ್ನೋ ಅಷ್ಟ್ರಲ್ಲೇ ಅಮ್ಮ ಅನ್ನೋ ಧ್ವನಿಗೆ ಮುಖವನ್ನ ಸಪ್ಪೆ ಮಾಡ್ಕೊಂಡು ಪವನ್ ಹಿಂದೆ ಬರ್ತಾನೆ. ಅದು ಸರಳಾಗೆ ಕಾಣೋದಿಲ್ಲ. ಅಡ್ಗೆ ಮನೆಗೆ ಬರೋ ಕಾವ್ಯ ಪವನನ್ನ ನೋಡಿ ಅಲ್ಲೇ ನಿಲ್ತಾಳೆ. ಬಾ ಕಾವ್ಯ, ಫ್ರೆಶ್ ಅಪ್ ಆಗಿದ್ಯಾ, ತಿಂಡಿ ಕೊಡ್ತೀನಿ ಅಂದಾಗ
ಕಾವ್ಯ ತಿಂಡಿ ಆದ್ಮೇಲೆ ನಾನು ಶಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಪವನ್ ಹೇಳ್ದಾಗ ಪರವಾಗಿಲ್ಲ ಅಂಕಲ್ ಅಂತಾಳೆ. ಆಗ ಅಲ್ಲಿಗೆ ಬರೋ ಜ್ಯೋತಿ ಅಂಕಲ್ ಅಲ್ಲ ಕಾವ್ಯ ಅಪ್ಪ ಅಂತ ಕರಿ ಅಂದಾಗ ಮಾತಾಡೋ ಪವನ್ ಪರವಾಗಿಲ್ಲ ಬಿಡಿ ಇನ್ನು ಹೊಸ್ತಲ್ವಾ ಅಭ್ಯಾಸ ಆಗಿಲ್ಲ ಅಂತ ಕಾವ್ಯಳ ಕೆನ್ನೆಯನ್ನ ಹಿಂಡ್ತಾ ಹೊರಗಡೆಗೆ ಹೋಗ್ತಾನೆ. ತಿಂಡಿ ಆದ ನಂತರ ಜ್ಯೋತಿ ಅವಳ ಮನೆಗೆ ಹೋಗ್ತಾಳೆ. ನಂತರ ಕಾವ್ಯಾಳನ್ನ ನಾನೇ ಬಿಡ್ತೀನಿ ಅಂತ ಕರ್ಕೊಂಡು ಹೋಗೋ ಪವನ್ ಶಾಲೆ ಬಂದಾಗ ಕಾರ್ ನಿಲ್ಲಿಸ್ತಾನೆ. ಆಗ ಥ್ಯಾಂಕ್ಸ್ ಅಂಕಲ್ ಅಂತ ಕಾವ್ಯ ಕಾರ್ನಿಂದ ಇಳಿಯುವಾಗ ಅವಳನ್ನ ತಡೆದು ಅವಳ ಕೆನ್ನೆಗೆ ಮುತ್ತಿಡ್ತಾನೆ. ಜೊತೆಗೆ ನೀನು ಸಹ ನನಗೆ ಮುತ್ತು ಕೊಡು ಅಂತ ಕೆನ್ನೆ ತೋರಿಸಿದಾಗ ಕಾವ್ಯ ಕೊಡೋದಿಲ್ಲ ಅಂತಾಳೆ. ಹಾಗೆಲ್ಲ ಹೇಳ್ಬಾರ್ದು, ನಾನು ನಿನ್ ತಾಯಿ ಗಂಡ ಅಲ್ವಾ, ಎಲ್ರೂ ಅವ್ರವ್ರ ಅಪ್ಪನ್ಗೆ ಕೊಡ್ತಾ ಇರ್ತಾನೆ, ನೀನು ಕೊಡು ಅಂದಾಗ ಕಾವ್ಯಾಳಿಗೆ ಯಾಕೋ ಇಷ್ಟ ಆಗದೆ ಏನನ್ನು ಮಾತಾಡದೆ ಕಾರ್ನಿಂದ ಇಳಿದು ಓಡಿ ಹೋಗ್ತಾಳೆ. ಆಗ ಅವಳನ್ನೇ ನೋಡೋ ಪವನ್ 10 ವರ್ಷದ ಹುಡುಗಿ ಆದ್ರೂ ನೋಡ್ಲಿಕ್ಕೆ ಮಾತ್ರ ಮೈ ಕೈ ತುಂಬಿಕೊಂಡು ಚೆನ್ನಾಗೇ ಇದ್ದಾಳೆ ಅಂತ ಒಂದು ತೆರನಾಗಿ ನಕ್ಕು ಅಲ್ಲಿಂದ ಹೊಡ್ತಾನೆ. ಸರಳ ಹಾಗೆ ಪವನ್ ಮದ್ವೆ ನಡೆದು 3 ತಿಂಗಳಾಗಿರುತ್ತೆ. ಮೊದ್ಲು 1-2 ತಿಂಗಳು ಸುಮ್ಮನಿದ್ದ ಪವನ್ ಇತ್ತೀಚೆಗೆ ಕಾವ್ಯಾಳಿಗೆ ಮುತ್ತು ಕೊಡೋದು, ನನಗೂ ಕೊಡು ಅಂತ ಕೇಳೋದು, ಕೆನ್ನೆಗೆ ಕಚ್ಚೋದು, ತಬ್ಬೋದು ಮಾಡ್ತಿರ್ತಾನೆ. ನಾನು ನಿನಗೆ ಅಪ್ಪನ ಸಮಾನ ಅಲ್ವಾ, ಏನೂ ಆಗಲ್ಲ ಅಂತ ಬೇರೆ ಹೇಳ್ತಿರ್ತಾನೆ. ಆದ್ರೂ ಕಾವ್ಯಾಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಅದರಿಂದ ಅವನಿಂದ ಸ್ವಲ್ಪ ಅಂತರದಲ್ಲೇ ಇರ್ತಾಳೆ. ಒಂದು ದಿನ ಪವನ್ ತಲೆನೋವು ಅಂತ ಮನೆಗೆ ಬಂದ್ಬಿಡ್ತಾನೆ. ಅಂದು ಕಾವ್ಯಾಳ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಮೀಟಿಂಗ್ ಅಂತ ಔಟ್ ಸೈಡ್ ಹೋಗಿದ್ರಿಂದ ಅವಳಿಗೆ ರಜೆ ಕೊಟ್ಟು ಮನೆ ಕಳ್ಸಿರ್ತಾರೆ. ಇದನ್ನ ತಿಳಿದಿದ್ದ ಪವನ್ ಬೇಕು ಅಂತ ತಲೆನೋವು ಅಂತ ಮನೆಗೆ ಬಂದಿರ್ತಾನೆ. ಕಾಲಿಂಗ್ ಬೆಲ್ ಸದ್ದಾದಾಗ ಬಾಗ್ಲು ತೆರೆದ ಕಾವ್ಯ ಪವನ್ ಅನ್ನ ನೋಡಿ ಅಮ್ಮ ಬಂದಿಲ್ವಾ ಅಂತ ಕೇಳ್ತಾಳೆ. ಆಗ ನಿಮ್ಮಮ್ಮನಿಗೆ ಕೆಲ್ಸ ಇದೆ ಆಮೇಲೆ ಬರ್ತಾರೆ ಅಂದವನು ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿ ಹಾಲಿಗೆ ಬಂದವನು ಕಾವ್ಯ ತನ್ನ ಪಾಡಿಗೆ ತಾನು ಬರಿತಾ ಇರೋದನ್ನ ನೋಡ್ತಾ ಟಿವಿ ಆನ್ ಮಾಡ್ತಾನೆ. ಆಗ ಕಾವ್ಯ ಸಹ ಪುಸ್ತಕವನ್ನ ಪಕ್ಕಕ್ಕಿಟ್ಟು ಟಿವಿ ನೋಡ್ತಾ ಕೂರ್ತಾಳೆ. ಕಾವ್ಯ ಸ್ವಲ್ಪ ನೀರ್ ತಂದ್ಕೊಡು ಅಂದಾಗ ಸರಿ ಅಂತ ಕಾವ್ಯ ನೀರ್ ತಂದ್ಕೊಡ್ತಾಳೆ. ಬೇಕು ಅಂತಾನೆ ನೀರನ್ನ ಅವಳ ಬಟ್ಟೆ ಮೇಲೆ ಚೆಲ್ದವನು ಅವಳನ್ನ ಬಳಿಗೆ ಎಳ್ಕೊಳ್ತಾ ಕತ್ತು ಕೆನ್ನೆಯನ್ನ ಒರೆಸುವಂತೆ ಮಾಡ್ತಾ ಅವಳ ಸೊಂಟವನ್ನ ನಯವಾಗಿ ಮುಟ್ತಾನೆ. ಆಗ ಕಾವ್ಯ ಅವನ ಕೈಯನ್ನ ಹಿಂದೆ ತಳ್ತಾ ಪರವಾಗಿಲ್ಲ ಅಂಕಲ್ ಅಂದವಳು ಅವಳ ರೂಮಿಗೆ ಓಡೋವಾಗ ಅವಳ ಕೈ ಹಿಡಿತಾ ಯಾಕ ಕಾವ್ಯ ಯಾವಾಗ್ಲೂ ನನ್ನನ್ನ ಕಂಡ್ರೆ ಓಡ್ತಾ ಇರ್ತೀಯ ಅಂತ ಅವಳನ್ನ ಬಳಿಗೆ ಎಳಿತಾ ಅವಳ ಕೆನ್ನೆಗೆ ಬಲವಾಗಿ ಮುತ್ತು ಕೊಡ್ತಾನೆ. ಆಗ ಅವಳು ಬಿಡಿ ಅಂಕಲ್ ನನ್ಗೆ ಮುತ್ತು ಕೊಡ್ಬೇಡಿ ಅಂತ ಅವನಿಂದ ಬಿಡಿಸ್ಕೊಂಡು ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಹೋಗಿ ಕುಳಿತುಕೊಳ್ತಾಳೆ. ನಂತರ ರೂಮಿಗೆ ಹೋಗಿ ಚಾಕ್ಲೇಟ್ ತಂದ ಪವನ್ ತಗೋ ಅಂದಾಗ ಬೇಡ ಅಂಕಲ್ ಅಂತಾಳೆ ಕಾವ್ಯ. ಆಗ ಪವನ್ ಯಾಕ ಕಾವ್ಯ ಎಲ್ಲಾ ಮಕ್ಳು ಅವ್ರ ಅಪ್ಪನ ಜೊತೆಗೆ ಚೆನ್ನಾಗಿರ್ತಾರೆ, ನೀನ್ ಮಾತ್ರ ಹೀಗೆ ಅಂತ ಬೇಸರ ಆದಂತೆ ನಟಿಸ್ತಾನೆ. ಅವನ ಬೇಸರದ ಮುಖವನ್ನ ನೋಡಿ ಚಾಕ್ಲೇಟ್ ಅನ್ನ ತೆಗೆದುಕೊಂಡು ತಿಂತಾಳೆ ಕಾವ್ಯ. ಅವಳು ಚಾಕ್ಲೇಟ್ ತಿನ್ಬೇಕಾದ್ರೆ ಪವನ್ ಅವಳ ಪಕ್ಕದಲ್ಲಿ ಕೂರ್ತಾ ಅವಳ ಭುಜವನ್ನ ಬಳಸ್ತಾ ಇದೇನ್ ಕಾವ್ಯ ಗಲ್ಲದ ಮೇಲೆಲ್ಲ ಚಾಕ್ಲೇಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ತನ್ನ ನಾಲಿಗೆಯಿಂದ ನೆಕ್ತಾನೆ. ಇದ್ರಿಂದ ಗಾಬರಿಯಾದ ಕಾವ್ಯ ಅಂಕಲ್ ಯಾಕೆ ಹೀಗ್ ಮಾಡಿದ್ರಿ ಅಂದ್ರೆ ಇದೆಲ್ಲ ಚಂದ ಕಾವ್ಯ ಏನಾಗಲ್ಲ ಅಂತ ಅವಳ ಕೈಗೂ ಚಾಕ್ಲೇಟ್ ಬಳ್ದು ಅದನ್ನು ನಾಲಿಗೆಯಿಂದ ಸವರ್ತಾನೆ. ಅಂಕಲ್ ಹೀಗೆಲ್ಲ ಮಾಡಿದ್ರೆ ಅಮ್ಮಂಗ್ ಹೇಳ್ತೀನಿ ಅಂದಾಗ ಓ ಅಮ್ಮಂಗ್ ಹೇಳ್ತೀಯಾ, ನೀನು ಹೇಳಿದ್ರೆ ನಿಮ್ಮಮ್ಮನಿಗೆ ನೋವಾಗುತ್ತೆ ಅಂದ್ರೆ ಯಾಕೆ ಅಂತ ಕಾವ್ಯ ಕೇಳ್ತಾಳೆ. ಆಗ ಮತ್ತೆ ನಗೋ ಪವನ್ ಯಾಕೆ ಅಂದ್ರೆ ನನ್ಗೆ ತಲೆನೋವು, ಆಗ ಕೋಪ ಇರುತ್ತೆ, ನಿಮ್ಮಮ್ಮ ನನ್ನನ್ನ ಕೇಳಿದ್ರೆ ನಾನು ಕೋಪದಿಂದ ನಿಮ್ಮಮ್ಮನಿಗೆ ಹೊಡಿತೀನಿ ಅಂತ ನಗ್ತಾನೆ. ಆಗ ಬೇಡ ಅಂಕಲ್ ಅಮ್ಮ ಪಾಪ ಅಲ್ವಾ ಅಂದ್ರೆ ಹೌದಾ ಹಾಗಾದ್ರೆ ಇದೆಲ್ಲ ನಮ್ಮಿಬ್ರು ಸೀಕ್ರೆಟ್ ಹೇಳ್ಬಾರ್ದು ಅಂತ ಹೇಳಿದಾಗ ಸರಿ ಅಂತ ತಲೆ ಆಡಿಸಿ ರೂಮಿಗೆ ಹೋಗ್ಬಿಡ್ತಾಳೆ ಕಾವ್ಯ. ಅಂದಿನಿಂದ ಪವನ್ ಬೇಕು ಅಂತಾನೆ ಕಾವ್ಯಾಳನ್ನ ಮುಟ್ಟೋದು ಕಚ್ಚೋದು ಇದೆಲ್ಲ ಹೇಳಿದ್ರೆ ನಿಮ್ಮಮ್ಮನಿಗೆ ಹೊಡಿತೀನಿ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೆದರ್ಸಿರ್ತಾನೆ ಕಾವ್ಯಗೆ. ಹೀಗೆ ಒಂದು ದಿನ ಕಾವ್ಯಾಳನ್ನ ನಮ್ ಜೊತೆ ಮಲಗಿಸ್ಕೊಳ್ಳೋಣ ಅಂತ ಪವನ್ ಹೇಳಿದಾಗ ಸರಳ ಒಪ್ಪಿದ್ರು ಕಾವ್ಯ ಬರೋಕೆ ಒಪ್ಪೋದಿಲ್ಲ. ಆಗ ಕಾವ್ಯಾಳನ್ನ ಕೇಳೋ ಸರಳ ಯಾಕೆ ಕಾವ್ಯ ಈ ರೀತಿ ಮಾಡ್ತಿದ್ಯಾ, ಮೊದ್ಲೆಲ್ಲ ಅಪ್ಪ ಬೇಕು ಅಂತ ಹೇಳ್ತಾ ಇದ್ದೆ ಆದ್ರೆ ಈಗ ಯಾಕೆ ಅವರಿಂದ ದೂರ ಹೋಗ್ತಿದ್ಯಾ, ಅವರನ್ನ ಸರಿಯಾಗಿ ಮಾತಾಡ್ಸೋದಿಲ್ವಂತೆ ಯಾಕೆ ಅಂತ ಕೇಳಿದ್ರೆ ಏನೂ ಇಲ್ಲ ನಂಗೆ ನಿದ್ದೆ ಬರ್ತಿದೆ ಅಂತ ಅವಳ ರೂಮ್ಗೆ ಓಡ್ ಹೋಗ್ತಾಳೆ. ಒಟ್ನಲ್ಲಿ ದಿನೇ ದಿನೇ ಕಾವ್ಯ ಪವನ್ನಿಂದ ದೂರವಿರೋಕೆ ಇಚ್ಛಿಸ್ತಾಳೆ.
ಒಂದ್ ವೇಳೆ ಕಾವ್ಯಗೆ ಏನಾದ್ರೂ ಶಾಲೆ ರಜೆ ಇದ್ರೆ ಪವನ್ ಬೇಕು ಅಂತಾನೆ ಆಫೀಸ್ ರಜಾ ಹಾಕಿ ಮನೆಗ್ ಬಂದು ಅವಳನ್ನ ಗೋಳಾಡ್ಸೋದು, ಹೆದರ್ಸೋದು, ಒಂದೆರಡು ಬಾರಿ ಹೊಡೆದಿದ್ದಾನೆ ಕೂಡ. ಕಾವ್ಯಾಳಂತೂ ಅವನ ಈ ನಡವಳಿಕೆಗಳಿಂದ ಬೆದರಿ ಹೋಗಿದ್ದಾಳೆ. ಹೀಗೆ ಒಂದು ದಿನ ಮತ್ತೆ ತೊಂದರೆ ಕೊಡುವಾಗ ಹೀಗೆ ಮಾಡಿದ್ರೆ ಅಮ್ಮನಿಗೆ ಹೇಳ್ತೀನಿ ಅಂತ ಕಾವ್ಯ ಹೇಳ್ದಾಗ, ಹೌದಾ ಅಮ್ಮಂಗ್ ಹೇಳ್ತೀಯಾ ಇರು ಅಂದವನು ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇದ್ದ ಸರಳಳನ್ನ ಹಿಂದಿನಿಂದ ತಬ್ಬಿ ಅವಳ ಕೆನ್ನೆಗೆ ಕಚ್ಚಿದಾಗ ಅವನ ಹಠಾತ್ ವರ್ತನೆಯಿಂದ ಬೆಚ್ಚಿದ ಸರಳ ಸ್ವಲ್ಪ ಜೋರಾಗಿ ಕಿರಿಚ್ತಾಳೆ. ಆಗ ಅಯ್ಯೋ ಸಾರಿ ಚಿನ್ನ, ನೋವಾಯ್ತಾ, ಇನ್ನೊಮ್ಮೆ ಹೀಗ್ ಮಾಡಲ್ಲ ಅಂದವನು ಅವಳನ್ನ ಸಮಾಧಾನ ಪಡಿಸಿ ಹೊರಗಡೆ ಬಂದು, ನೋಡು ನೀನು ಹೇಳ್ತೀನಿ ಅಂದ್ಯಲ್ಲ, ಅದಕ್ಕೆ ನಿಮ್ಮಮ್ಮನಿಗೆ ಹೊಡೆದಿದ್ದೀನಿ, ಅವಳ ಕೆನ್ನೆ ಕೆಂಪಾಗಿದೆ, ಬೇಕಾದ್ರೆ ನೋಡು ಅಂತ ಹೇಳಿ ನಗ್ತಾ ರೂಮಿಗೆ ಹೋಗ್ತಾನೆ. ಅದರಂತೆ ಕಾವ್ಯ ಹೋಗಿ ಅಮ್ಮ ಕೆನ್ನೆ ಯಾಕೆ ಕೆಂಪಾಗಿದೆ ಅಂದಾಗ, ಏನಿಲ್ಲ ಕಾವ್ಯ ಅಂತ ಮುಜುಗರದಿಂದ ಸರಳ ಸುಮ್ಮನೆ ಆದ್ರೆ ಕಾವ್ಯ ಮಾತ್ರ ಹೆದರಿ ಬಿಡ್ತಾಳೆ. ಜೊತೆಗೆ ಇತ್ತೀಚೆಗೆ ಅವಳ ಟೆಸ್ಟ್ ಮಾರ್ಕ್ಸ್ ಸಹ ಕಡಿಮೆ ತೆಗ್ದಿದ್ದಾಳೆ ಅಂತ ಅವಳ ಟೀಚರ್ ಫೋನ್ ಮಾಡಿ ಸರಳಾಗೆ ಹೇಳಿರ್ತಾರೆ. ಆಗ ಕಾವ್ಯಳಿಗೆ ಪ್ರಶ್ನೆ ಮಾಡ್ದ, ಯಾಕೆ ಕಾವ್ಯ ಇತ್ತೀಚೆಗೆ ಸರಿಯಾಗಿ ಓದ್ತಾ ಇಲ್ವಂತೆ, ಶಾಲೆಯಲ್ಲಿ ಗಮನ ಇರೋದಿಲ್ವಂತೆ ಅಂತ ಪ್ರಶ್ನಿಸಿದಾಗ, ಹಾಗೇನು ಇಲ್ಲ ಅಮ್ಮ ಅಂತ ಸುಮ್ನಾಗ್ಬಿಡ್ತಾಳೆ ಕಾವ್ಯ. ಅಂದು ರಾತ್ರಿ ಪವನ್ ಸರಳಳ ಸಾಂಗತ್ಯ ಬಯಸಿ ಬಂದಾಗ ಅವನನ್ನ ತಡೆಯೋ ಸರಳ, ನಾನು ನಿಮ್ ಜೊತೆಗೆ ಕಾವ್ಯ ಬಗ್ಗೆ ಮಾತಾಡ್ಬೇಕು ಅಂದಾಗ, ಏನ್ ಮಾತಾಡ್ಬೇಕು ಅಂತ ಕೇಳ್ತಾನೆ. ಆಗ ಸರಳ ಹೇಳ್ತಾ, ಅದೇನು ಅಂದ್ರೆ ಕಾವ್ಯ ಯಾಕೋ ಇತ್ತೀಚೆಗೆ ತುಂಬಾ ಮಂಕಾಗಿದ್ದಾಳೆ, ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾಳೆ, ನನ್ ಜೊತೆ ಕೂಡ ಸಹ ಏನು ಮೊದಲಿನಂತೆ ಹೇಳೋದಿಲ್ಲ ಅಂದಾಗ, ಇಷ್ಟೇನಾ, ಅವಳು ಬೆಳೀತಾ ಇರೋ ಹುಡುಗಿ ಸರಳ, ಅವಳಿಗೂ ಅವಳದೇ ಆದ ಸ್ವಾತಂತ್ರ್ಯ ಬೇಡವಾ, ನೀನ್ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಳ್ತೀಯ, ಬಾ ಅಂತ ಅವಳನ್ನ ತಬ್ಬೋವಾಗ, ನೋಡಿ ಇದೆಲ್ಲ ನಿಮ್ಗೆ ಇಷ್ಟೇ ಇರಬಹುದು, ಆದ್ರೆ ಅವಳು ನನ್ನ ಮಗಳು, ನನ್ನ ಜೀವನದ ಆಧಾರ, ಅವಳಿಗೆ ಸ್ವಲ್ಪ ನೋವಾದ್ರೂ ನಾನು ಮಾತ್ರ ಸಹಿಸೋದಿಲ್ಲ, ನಾನು ಕಾವ್ಯ ಜೊತೆ ಮಲ್ಕೊಳ್ತೀನಿ ಅಂತ ರೂಮಿಂದ ಹೊರಗಡೆಗೆ ಹೋಗ್ಬಿಡ್ತಾಳೆ ಸರಳ. ಹೀಗೆ ಒಂದು ದಿನ ಶಾಲೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಕಾವ್ಯಳಿಗೆ ಹೊಸ ಬಟ್ಟೆ ತೊಡಿಸೋವಾಗ ಅವಳ ಸೊಂಟದ ಭಾಗ ಕೆಂಪಾದಂತೆ ಕಾಣುತ್ತೆ. ಆಗ ಅದನ್ನ ನೋಡಿದ ಸರಳ, ಏನಾಯ್ತು ಕಾವ್ಯ ಅಂತ ಕೇಳಿದಾಗ, ಏನಿಲ್ಲ ಅಮ್ಮ, ಕುರ್ಚಿಗೆ ಹೊಡೆಸ್ಕೊಂಡೆ ಅಂತ ತೊದಲ್ತಾ ಸುಳ್ಳು ಹೇಳ್ತಾಳೆ ಕಾವ್ಯ. ಆಗ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಸರಳ ಕೇಳಿದಾಗ, ಅಮ್ಮ ಅದು ಮರ್ತೋಯ್ತು ಅಂತಾಳೆ ಕಾವ್ಯ. ಆಗ ಸರಳ, ಕಾವ್ಯ ಯಾಕೆ ಇತ್ತೀಚೆಗೆ ನೋಡ್ತಾ ಇದ್ದೀನಿ ನೀನು ನನ್ನ ಜೊತೆಗೆ ಏನು ಹೇಳೋದಿಲ್ಲ, ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಹೇಳಮ್ಮ ಅಂದಾಗ, ಏನು ಇಲ್ಲಮ್ಮ ಅಂತ ಸುಮ್ಮನಾಗಿ ಬಿಡ್ತಾಳೆ. ಆದ್ರೆ ಸರಳಾಗಂತೂ ಅನುಮಾನ ಬರುತ್ತೆ. ಕಾವ್ಯ ರೆಡಿಯಾಗಿ ಬಂದಾಗ ಅಲ್ಲೇ ಇದ್ದ ಪವನ್, ವಾವ್ ಕಾವ್ಯ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅವಳ ಕೆನ್ನೆಗೆ ಮುತ್ತು ಕೊಡ್ತಾನೆ. ಅದೇ ಸಮಯಕ್ಕೆ ಸರಳ ಬಂದಾಗ, ನನ್ನ ಮಗಳು ಎಷ್ಟು ಮುದ್ದು ಅಲ್ವಾ ಸರಳ ಅಂತ ನಯವಾಗಿ ಮಾತಾಡಿದಾಗ ಸರಳ ಅದನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಯಾವುದೋ ಫೋನ್ ಕರೆ ಬಂದಂತ ಸರಳ ರೂಮಿಗೆ ಹೋದಾಗ ಕಾವ್ಯಳನ್ನ ಬಳಿಗೆ ಎಳೆದುಕೊಳ್ತಾ, ಐ ಮಿಸ್ ಯು ಕಾವ್ಯ ಅಂತ ಅವಳ ತುಟಿ ಸವರದವನು ತುಂಬಾ ಸೆಕ್ಸಿಯಾಗಿ ಕಾಣ್ತಿದ್ಯಾ ಅಂತ ಹೇಳ್ತಾನೆ. ಹಾಗಂದ್ರೆ ಏನು ಅಂಕಲ್ ಅಂತ ಕಾವ್ಯ ಕೇಳಿದಾಗ, ಹಾಗಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅರ್ಥ ಅಂದವನು ಅವಳ ಮುಖದ ತುಂಬೆಲ್ಲ ಮುತ್ತಿಡ್ತಾನೆ. ಆಗ ಕಾವ್ಯ ಅವನನ್ನ ಜೋರಾಗಿ ತಳ್ತಾಳೆ. ಅದೇ ಸಮಯಕ್ಕೆ ಸರಳ ಬಂದವಳು ಕಾವ್ಯ ಅಂತ ಜೋರಾಗಿ ಕರೆದು, ಯಾಕೆ ಈ ತರ ಮಾಡ್ತಾ ಇದೀಯಾ, ಏನಾಯ್ತು ಅಂದಾಗ ಆಗ ಮಾತಾಡೋ ಪವನ್, ಅದೇ ಸರಳ, ನಾನು ಇನ್ನೊಂದೆರಡು ದಿನ ಊರ್ನಲ್ಲಿ ಇರೋದಿಲ್ಲ, ಅದಕ್ಕೆ ಅವಳನ್ನ ಮಾತಾಡ್ಸೋಣ ಅಂತ ಕೈ ಹಿಡ್ಕೊಂಡೆ ಅಷ್ಟೇ. ಅಷ್ಟಕ್ಕೆ ಕಾವ್ಯ ತಳ್ಬಿಡ್ಲು ಅಂತ ಬೇಸರದಿಂದ ಮುಖ ಮಾಡಿಕೊಂಡು, ಸರಿ ಸರಳ, ನಾನು ಇನ್ನೆರಡು ದಿನ ಮೀಟಿಂಗ್ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ, ಬರ್ತೀನಿ ಅಂತ ಅಂದವನು ಹೊರಟು ಹೋಗ್ತಾನೆ. ಇತ್ತ ಕಡೆ ಕಾವ್ಯ ಅಳಿಗೆ ಬೈತಲೆ ಸರಳ ಫಂಕ್ಷನ್ಗೆ ಕರ್ಕೊಂಡು ಹೋಗಿ ಫಂಕ್ಷನ್ ಮುಗಿದ ಮೇಲೆ ಜ್ಯೋತಿ ಜೊತೆಗೆ ಮನೆಗೆ ಬರ್ತಾಳೆ. ಆಗ ಮಾತಾಡೋ ಜ್ಯೋತಿ, ಸರಳ ಕಾವ್ಯ ಪುಟ್ಟಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ, ಮತ್ತೊಮ್ಮೆ ದೃಷ್ಟಿ ತೆಗಿ ಅಂತ ಹೇಳ್ತಾಳೆ. ಆಗ ಕಾವ್ಯ, ಹೌದಾ ಆಂಟಿ, ನಾನು ತುಂಬಾ ಸೆಕ್ಸಿಯಾಗಿ ಕಾಣ್ತಿದ್ದೀನ ಅಂದಾಗ ಅವಳ ಮಾತಿಗೆ ಶಾಕ್ ಆಗೋ ಸರಳ ಹಾಗೆ ಜ್ಯೋತಿ, ಕಾವ್ಯ ಏನ್ ಮಾತಾಡ್ತಾ ಇದೀಯಾ ನೀನು, ಈ ತರ ಬ್ಯಾಡ್ ವರ್ಡ್ಸ್ ಎಲ್ಲ ಯಾರು ಹೇಳ್ಕೊಟ್ರು ನಿನ್ಗೆ ಅಂದಾಗ, ಅಮ್ಮ ಬ್ಯಾಡ್ ವರ್ಡ್ಸಾ, ನನಗೆ ಗೊತ್ತಿಲ್ಲ, ಅಂಕಲ್ ನನಗೆ ಬೆಳಗ್ಗೆ ಹೇಳಿದ್ದು ಅಂದಾಗ, ಏನ್ ಮಾತಾಡ್ತಾ ಇದೀಯ ಕಾವ್ಯ, ಸರಿಯಾಗಿ ಹೇಳು ಅಂತ ಸರಳ ಮತ್ತೊಮ್ಮೆ ಕೇಳ್ತಾಳೆ. ಹೌದಮ್ಮ,
ಅಂಕಲ್ ಬೆಳಗ್ಗೆ ನನ್ನನ್ನು ನೋಡಿ ತುಂಬಾ ಸೆಕ್ಸಿಯಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರು ಅಂದಾಗ ಜ್ಯೋತಿ ಹಾಗೆ ಸರಳ ಇಬ್ರಿಗೂ ಗಾಬರಿ ಆಗುತ್ತೆ. ಜೊತೆಗೆ ಸಣ್ಣ ಆಘಾತವಾಗಿದ್ದಂತೂ ಸುಳ್ಳಲ್ಲ. ಸರಳ ಇದ್ಯಾಕೋ ಬೇರೆ ತರ ಇದೆ, ಪವನ್ ಈ ತರ ಎಲ್ಲ ಮಾತಾಡ್ತಾರ, ಅದು ಕಾವ್ಯ ಜೊತೆಗೆ ಅಂತ ಸರಳಾಗೆ ಸನ್ನೆ ಮಾಡಿದಾಗ ಕಾವ್ಯಾಳ ಕಡೆ ತಿರುಗಿದ ಸರಳ, ಕಾವ್ಯ ನಿಜ ಹೇಳು, ಈ ತರ ಎಲ್ಲ ಪವನ್ ನಿನ್ ಜೊತೆಗೆ ಮಾತಾಡಿದ್ರ ನೀನ್ ಯಾಕೆ ಪವನ್ ಕಂಡ್ರೆ ದೂರ ಹೋಗ್ತೀಯಾ? ನಿಜ ಹೇಳು, ಪವನ್ ಇಲ್ಲ, ಭಯ ಪಡ್ಬೇಡ ಹೇಳು ಅಂದಾಗ ಇಲ್ಲಮ್ಮ ನನ್ಗೇನು ಗೊತ್ತಿಲ್ಲ ಅಂತ ಕಾವ್ಯ ಅತ್ತೆ ಬಿಡ್ತಾಳೆ. ಆಗ ಜ್ಯೋತಿ ಕಾವ್ಯಾಳನ್ನ ಸಮಾಧಾನ ಪಡಿಸ್ತಾ ಸರಳ ಕಡೆ ತಿರುಗಿ, ಈಗ ಕೇಳೋದು ಬೇಡ, ಅವಳು ಸಮಾಧಾನ ಆಗ್ಲಿ, ನಾಳೆ ಕೇಳೋಣ ಅಂತಾಳೆ. ಸರಿ ಎಂದ ಸರಳ ಕಾವ್ಯಾಳಿಗೆ ಊಟ ಮಾಡಿಸಿ ತನ್ನೊಂದಿಗೆ ಮಲಗಿಸ್ಕೊಳ್ತಾಳೆ. ಮಾರನೇ ದಿನ ತಿಂಡಿಯಾದ ಬಳಿಕ ಕಾವ್ಯ ಅವಳ ರೂಮಿಗೆ ಹೋದ್ರೆ ಸರಳ ಜ್ಯೋತಿಯೊಂದಿಗೆ ಮಾತಾಡ್ತಾ, ಯಾಕೋ ಮದುವೆ ಆದ್ಮೇಲೆ ಜೀವನ ಬದಲಾದಂತೆ ಅನ್ನಿಸ್ತಿದೆ, ನನ್ನ ಮಗಳು ನನ್ನಿಂದ ದೂರವಾದಂತೆ ಅನ್ನಿಸ್ತಿದೆ ಅಂತ ಅಳೋವಾಗ ತನ್ನ ತಾಯಿಯ ಅಳು ಕೇಳಿದ ಕಾವ್ಯ ಹೊರಗಡೆ ಬಂದು, ಅಳ್ಬೇಡಮ್ಮ, ನಾವಿಬ್ರು ನಮ್ಮ ಹಳೆ ಮನೆಗೆ ಹೋಗೋಣ, ಪವನ್ ಅಂಕಲ್ ಬೇಡಮ್ಮ ಅಂತ ಹೇಳ್ತಾಳೆ. ಇದೇ ಸರಿಯಾದ ಸಮಯ ಅಂತ ಸರಳ ಕಾವ್ಯಾಳನ್ನ ಕೇಳ್ತಾ, ಏನಾಯ್ತು ಅಂತ ಈಗ್ಲಾದ್ರೂ ಹೇಳಮ್ಮ, ಯಾಕೆ ಇತ್ತೀಚೆಗೆ ಯಾವಾಗ್ಲೂ ಮಂಕಾಗಿರ್ತೀಯ, ನನ್ನ ಹತ್ರ ಕೂಡ ಏನು ಹೇಳಲ್ಲ ಅಂದಾಗ, ಅದು ಪವನ್ ಅಂಕಲ್ ಹೇಳಿದಾರಮ್ಮ ನಿನ್ನ ಹತ್ರ ಏನು ಹೇಳಬಾರ್ದು ಅಂತ, ನಿನಗೇನಾದ್ರೂ ಹೇಳಿದ್ರೆ ನಿಮ್ಮ ಅಮ್ಮನನ್ನ ಮನೆಯಿಂದ ಹೊರಗಡೆಗೆ ಹಾಕ್ತೀನಿ, ಅಮ್ಮನಿಗೆ ಹೊಡಿತೀನಿ ಅಂತ ಕೂಡ ಹೆದರಿಸ್ತಾರೆ. ಅಷ್ಟೇ ಅಲ್ಲ ಅಮ್ಮ, ಅಂಕಲ್ ನನಗೆ ಆಗಾಗ ಮುತ್ತು ಕೊಡ್ತಾರೆ, ನೀನು ಕೊಡು ಅಂತ ಬಲವಂತ ಮಾಡ್ತಾರೆ, ಕೈ ಹಿಡಿದು ಎಳೆದಾಡ್ತಾರೆ, ಇಲ್ಲೆಲ್ಲ ಮುಡ್ತಾರೆ ಅಂತ ಸೊಂಟ, ಕತ್ತು, ತುಟಿ, ಗಲ್ಲ ಎಲ್ಲ ಕಡೆ ತೋರಿಸ್ತಾಳೆ. ಇದೆಲ್ಲ ಕೇಳಿದ ಜ್ಯೋತಿ ಹಾಗೆ ಸರಳಾಗೆ ಗಾಬರಿ ಆಗೋದ್ರ ಜೊತೆಗೆ ಆತಂಕ ಕೂಡ ಆಗಿತ್ತು. ಕಾವ್ಯ ಇದೆಲ್ಲ ನಿಜಾನಾ, ನನಗೆ ಯಾಕೆ ಮೊದ್ಲೇ ಹೇಳಲಿಲ್ಲ ಅಂತ ಜ್ಯೋತಿ ಕೇಳಿದಾಗ, ಅವರು ಅಮ್ಮನಿಗೆ ಹೊಡಿತಾರೆ ಅಂತ ಸುಮ್ಮನಿದ್ದೆ, ಅವರು ಶಾಲೆಗೆ ಕರ್ಕೊಂಡು ಹೋಗುವಾಗ್ಲೂ ಕಾರಲ್ಲಿ ಮುತ್ತು ಕೊಡ್ತಾರೆ, ಕೆನ್ನೆ, ಕೈ, ಗಲ್ಲ, ತುಟಿ, ಕಾಲು ಎಲ್ಲ ಕಡೆ ಮುಡ್ತಾರೆ ಅಂತ ಅವನ ಇಷ್ಟು ದಿನದ ನಡವಳಿಕೆಯನ್ನ ತನಗೆ ತೋಚದಂತೆ ಸರಳ ಹಾಗೆ ಜ್ಯೋತಿಗೆ ಹೇಳ್ತಾಳೆ ಕಾವ್ಯ. ಇದೆಲ್ಲ ಕೇಳಿದ ಜ್ಯೋತಿಗೆ ಆಘಾತವಾದ್ರೆ ಇನ್ನು ಸರಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ತನ್ನ ಮಗಳಿಗೆ ಅಪ್ಪನ ಪ್ರೀತಿ ಸಿಗುತ್ತೆ ಅಂತ ಮದ್ವೆ ಆದ್ರೆ ಅಪ್ಪನ ಸ್ಥಾನದಲ್ಲಿರೋನೇ ಮಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದನ್ನ ಯಾವ ತಾಯಿ ತಾನೇ ಸಹಿಸ್ತಾಳೆ. ನಂತರ ಜ್ಯೋತಿ ಕಾವ್ಯಾಳನ್ನ ರೂಮಿಗೆ ಕರ್ಕೊಂಡು ಹೋಗಿ ಮುಖ ಎಲ್ಲ ತೊಳೆದು ಸಮಾಧಾನಿಸ್ತಾ ಮಲಗಿಸಿ ಹೊರಗಡೆಗೆ ಬಂದು ನೋಡಿದ್ರೆ ಸರಳ ಮೊದಲಿದ್ದ ಸ್ಥಿತಿಯಲ್ಲೇ ಕುಳಿತಿದ್ದಾಳೆ. ಅವಳ ಬಳಿ ಬಂದ ಜ್ಯೋತಿ ಸರಳ ಅಂತ 2-3 ಬಾರಿ ಕರೆದು ಮತ್ತೊಮ್ಮೆ ಅವಳ ಭುಜವನ್ನ ಅಲುಗಾಡಿಸಿದಾಗ ವಾಸ್ತವಕ್ಕೆ ಬಂದ ಸರಳ ಜ್ಯೋತಿಯನ್ನ ತಬ್ಬಿ ಅಳ್ತಾಳೆ. ಇದೇನಾಗ್ ಹೋಯ್ತು ಜ್ಯೋತಿ, ಕಾವ್ಯ ಹೇಳ್ತಾ ಇರೋದೆಲ್ಲ ನಿಜಾನಾ, ಪವನ್ ಇಂಥ ವ್ಯಕ್ತಿನ ಅಥವಾ ಕಾವ್ಯ ಏನಾದ್ರೂ ತಪ್ಪಾಗಿ ತಿಳ್ಕೊಂಡಿದ್ದಾಳ ಅಂದಾಗ, ಇಲ್ಲ ಸರಳ, ನನಗೆ ಕಾವ್ಯ ಹೇಳೋದು ನಿಜ ಅನ್ಸುತ್ತೆ ಅಂತಾಳೆ ಜ್ಯೋತಿ. ಇತ್ತೀಚೆಗೆ ಪವನ್ ಸರ್ ನನ್ನನ್ನ ನೋಡೋ ದೃಷ್ಟಿ ಕೂಡ ಬದಲಾಗಿದೆ, ನನಗೂ ಸಹ ಕೆಲವೊಮ್ಮೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ, ಬ್ಯೂಟಿ ಅಂತ ಒಂದ್ ರೀತಿಯ ನಗ್ತಾರೆ ಅಂದಾಗ, ಇಷ್ಟೆಲ್ಲ ಆಗಿದ್ರು ನನಗೆ ಯಾಕೆ ಹೇಳಿಲ್ಲ ಜ್ಯೋತಿ ಅಂತ ಸರಳ ಕೇಳಿದಾಗ, ನಿನಗೋಸ್ಕರನೇ ಕಣೆ, ನೀನು ಈಗ ತಾನೇ ಜೀವನ ಆರಂಭಿಸಿದ್ಯಾ, ನಿನ್ನ ಮನ್ಸನ್ನ ಒಡೆಯೋದು ಬೇಡ ಅಂತ ಸುಮ್ಮನಿದ್ದೆ, ಆದ್ರೆ ಈಗ ಆ ಚಿಕ್ಕ ಹುಡುಗಿ ಕಾವ್ಯಾಳ ಜೊತೆ ಅವರ ನಡವಳಿಕೆ ಸಹಿಸೋಕ್ ಆಗ್ತಾ ಇಲ್ಲ ಅಂತಾಳೆ ಜ್ಯೋತಿ. ಎಲ್ಲವನ್ನ ಕೇಳಿದ ಸರಳ ಇಷ್ಟು ದಿನದ ಅವನ ಎಲ್ಲಾ ವರ್ತನೆಯನ್ನ ನೆನಪಿಸ್ಕೊಳ್ತಾಳೆ. ಪವನ್ ಕೆಲವೊಮ್ಮೆ ಕಾವ್ಯಾಳ ಫೋಟೋ ನೋಡೋದು, ಫೋಟೋಗೆ ಮುತ್ತು ಕೊಡೋದು ಮಾಡಿದಾಗ ಅದನ್ನೇನಾದ್ರೂ ಸರಳ ನೋಡ್ಬಿಟ್ರೆ, ಅದು ಸರಳ, ಕಾವ್ಯ ನನ್ನ ಮಗಳು, ನನ್ನನ್ನ ಕಂಡ್ರೆ ಅವಳಿಗೆ ಆಗೋದಿಲ್ಲ, ಆದ್ರೂ ನನಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ ತೇಪೆ ಹಚ್ಚೋ ರೀತಿ ಮಾತಾಡೋದು, ಅವನ ಮೊಬೈಲ್ನಲ್ಲಿ ಬೇರೆ ಬೇರೆ ಹುಡುಗಿಯರ ಅರ್ಧಂಬರ್ಧ ಬಟ್ಟೆ ಹಾಕಿರೋ ಫೋಟೋಗಳು ಇರೋದನ್ನ ಕಂಡು ಕೇಳಿದಾಗ, ಅದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇರೋ ಯಾರೋ ಪೋಲಿ ಹುಡುಗರು ಕಳಿಸಿದ್ದು ಬಿಡು ಅಂತ ಹೇಳಿ ಮಾತನ್ನ ಅಲ್ಲೇ ಮುಟ್ಕುಗೊಳಿಸೋದು, ಎಲ್ಲವನ್ನ ನೆನೆದು ದುಃಖಿಸ್ತಾಳೆ ಸರಳ. ಅವರಿಗೆ ಶೃಂಗಾರದ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇದೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ನನ್ನ ಮಗಳನ್ನ ಈ ದೃಷ್ಟಿಯಲ್ಲಿ ಇಲ್ಲ, ಇದಕ್ಕೆಲ್ಲ ಅಂತ್ಯ ಆಡ್ಲೇಬೇಕು, ಸಾಕ್ಷಿ ಸಮೇತ ಮಟ್ಟ ಹಾಕ್ಬೇಕು ಅಂದಾಗ, ಹೌದು ಸರಳ, ನೀನು ಹೇಳೋದು ಸರಿ, ಏನಾದ್ರೂ ಸಹಾಯ ಬೇಕಾದ್ರೆ ಕೇಳು, ನಾನು ಕೂಡ ಮಾಡ್ತೀನಿ, ಈ ರೀತಿ ಜನರಿಂದಲೇ ತಂದೆ ಮಗಳು ಅಣ್ಣ ತಂಗಿ ಸಂಬಂಧಕ್ಕೆ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಜ್ಯೋತಿ ಕೂಡ ಹೇಳ್ತಾಳೆ. ಆ ದಿನವೆಲ್ಲ ಕಾವ್ಯಾಳಿಗೆ ಸಾಕಷ್ಟು ಧೈರ್ಯ ಹೇಳೋದ್ರ ಜೊತೆಗೆ
ಒಳ್ಳೆಯ ಹಾಗೂ ಕೆಟ್ಟ ಸ್ಪರ್ಶದ ವ್ಯತ್ಯಾಸವನ್ನ ತಿಳಿಸ್ತಾ ಹಾಗೂ ಹೆಣ್ಣು ಮಕ್ಕಳ ವಿಚಾರದ ಕೆಲವೊಂದು ಸೂಕ್ಷ್ಮತೆಗಳನ್ನ ಕೂಡ ಹೇಳ್ಕೊಡ್ತಾರೆ. 2 ದಿನದ ನಂತರ ಬಂದ ಪವನ್ ಸರಳಾಳನ್ನ ಮಾತಾಡಿಸಿ ಕಾವ್ಯಾಳ ಕೆನ್ನೆ ಹಿಡ್ತಾ ಹೇಗಿದ್ದಾಳೆ ನನ್ನ ಮುದ್ದು ಅಂದಾಗ ಚೆನ್ನಾಗಿದ್ದೀನಿ ಅಂಕಲ್ ಅಂತಾಳೆ. ಅಂದಿನಿಂದ ಪವನ್ ಅನ್ನ ಸರಳ ಆಗಾಗ ಗಮನಿಸ್ತಾಳೆ. ಸರಳ ಸ್ವಲ್ಪ ಮರೆಯಾದ್ರೂ ಸಾಕು ಕಾವ್ಯಾಳನ್ನ ಹಿಡ್ಕೊಳ್ಳೋದು, ಅವಳನ್ನೇ ದುರ್ಗುಟ್ಟು ನೋಡೋದು. ಅದು ಮಾತ್ರ ಅಲ್ಲ, ಆಫೀಸ್ನಲ್ಲಿ ಸಹ ಬೇರೆ ಬೇರೆ ಹೆಂಗಸರನ್ನ ಕದ್ದು ನೋಡೋದನ್ನ ಸಹ ಸರಳ ನೋಡ್ಬಿಡ್ತಾಳೆ. ಇದನ್ನೆಲ್ಲ ಜ್ಯೋತಿಯೊಂದಿಗೆ ಹೇಳಿ ಇದಕ್ಕೊಂದು ಗತಿ ಕಾಣಿಸ್ಬೇಕು ಅಂತ ಇಬ್ರು ತೀರ್ಮಾನಿಸ್ತಾರೆ. ಅಂದು ಭಾನುವಾರ ಪವನ್ ಬಳಿಗೆ ಬಂದ ಸರಳ ಜ್ಯೋತಿಗೆ ಹುಷಾರಿಲ್ವಂತೆ. ನಾನು ಅವಳ ಮನೆಗೆ ಹೋಗಿ ಬರ್ತೀನಿ, ಕಾವ್ಯಾಳನ್ನ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾಳೆ. ಅವಳು ಹೋದ ನಂತರ ಒಂದು 20 ನಿಮಿಷ ಸುಮ್ಮನೆ ಇದ್ದವನು ನಂತರ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಕಾವ್ಯಾಳನ್ನ ತಪ್ಕೊಂಡು ಮುತ್ತು ಕೊಡ್ತಾ ತೊಡೆ ಮೇಲೆ ಎಳೆದು ಕೂರಿಸ್ಕೊಳ್ತಾನೆ. ಆಗ ಮಾತಾಡೋ ಕಾವ್ಯ, ಅಂಕಲ್ ಈ ರೀತಿ ಮಾಡಬೇಡಿ, ಇದೆಲ್ಲ ಕೆಟ್ಟ ಸ್ಪರ್ಶ ಅಂತಾಳೆ. ಆಗ ಪವನ್, ಹೌದಾ, ಹಾಗೆ ಅಂದ್ಕೋ, ಪರವಾಗಿಲ್ಲ, ಈಗ ನಿನಗೆ ಕೆಲವೊಂದು ಆಟಗಳನ್ನ ಹೇಳ್ಕೊಡ್ತೀನಿ ಬಾ ಅಂತ ತಪ್ಕೊಳ್ತಾನೆ. ಆಗ ಅವನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ, ನೀವು ಹೀಗೆ ಮಾಡಿದ್ರೆ ಖಂಡಿತ ಈ ಬಾರಿ ಅಮ್ಮನಿಗೆ ಹೇಳ್ತೀನಿ ಅಂತ ಧೈರ್ಯವಾಗಿ ಕಾವ್ಯ ಹೇಳಿದಾಗ, ಏನು ನನ್ನ ಮುದ್ದುಗೆ ಇಷ್ಟು ಧೈರ್ಯ ಬಂದ್ಬಿಟ್ಟಿದೆ, ಆದ್ರೆ ನಿನ್ನೆಲ್ಲಾ ಧೈರ್ಯವನ್ನ ಇವತ್ತು ಕೊನೆಗಾಣಿಸ್ತೀನಿ. ಇನ್ನು ಮುಂದೆ ನೀನು ನಾನು ಹೇಳಿದ ಹಾಗೆ ಕೇಳ್ಕೊಂಡಿರ್ಬೇಕು, ನಡಿ ನನ್ನ ರೂಮಿಗೆ ಅಂತಾನೆ ಪವನ್. ಆಗ ಕಾವ್ಯ, ಇಲ್ಲ, ನಾನೆಲ್ಲೂ ಬರೋದಿಲ್ಲ, ನನ್ನ ಸ್ನೇಹಿತರ ಅಪ್ಪಂದಿರು ನಿಮ್ ರೀತಿ ನಡ್ಕೊಳ್ಳೋದಿಲ್ಲ, ಅವರೆಲ್ಲ ಎಷ್ಟು ಖುಷಿಯಿಂದ ಹೇಳ್ಕೊಳ್ತಾರೆ ಗೊತ್ತಾ, ನನಗೆ ನೀವು ಇಷ್ಟ ಇಲ್ಲ ಅಂದಾಗ, ಪರವಾಗಿಲ್ಲ ಬಿಡು, ನಿನಗೆ ನಾನು ಬೇಡ ಅಂದ್ರೆ ಏನಾಯ್ತು, ನನಗೆ ನೀನ್ ಬೇಕು, ಇವತ್ತೇ ಬೇಕು, ಬೇಕೇ ಬೇಕು ಅಂತ ಮನ ಬಂದಂತೆ ಅವಳ ಮುಖದ ತುಂಬೆಲ್ಲ ಮುತ್ತಿಡ್ತಾ ಅವಳ ತೋಳಿನ ಬದಿಯ ಬಟ್ಟೆಯನ್ನ ಹರಿದು ಹಾಕ್ತಾನೆ ಪವನ್. ಆಗ ಮಾತ್ರ ಹೆದರಿದ ಕಾವ್ಯ ಜೋರಾಗಿ ಅಮ್ಮ ಅಮ್ಮ ಅಂತ ಕಿರಿಚ್ತಾಳೆ. ಆಗ ನಗೋ ಪವನ್, ಕಿರ್ಚಾಡಿದ್ರೆ ಇಲ್ಲಿ ಯಾರು ಬಿಡೋದಿಲ್ಲ, ನಿನಗೆ ಇದೆಲ್ಲ ತಿಳಿಯೋದಿಲ್ಲ, ತಿಳಿಯೋಷ್ಟ್ರಲ್ಲಿ ಎಲ್ಲವನ್ನ ಮುಗಿಸ್ಬಿಡ್ತೀನಿ ಅಂತ ಅವಳನ್ನ ಎಳ್ದಾಡೋಕೆ ಶುರು ಮಾಡ್ತಾನೆ. ಆಗ ಜೋರಾಗಿ ಪವನ್ ಎಂಬ ಶಬ್ದ ಕೇಳುತ್ತೆ. ಸಡನ್ ಆಗಿ ಬಂದ ಶಬ್ದಕ್ಕೆ ಕಾವ್ಯಾಳನ್ನ ಬಿಟ್ಟು ತಿರುಗಿ ನೋಡಿದ್ರೆ ಅಲ್ಲಿರೋದು ಸರಳ. ಏನ್ ಮಾಡ್ತಾ ಇದ್ದೀರಾ ನೀವು ಅಂದ್ರೆ, ಅದಿರ್ಲಿ, ನೀನ್ ಹೇಗ್ ಒಳಗಡೆ ಬಂದೆ, ಬಾಗ್ಲು ಹಾಕಿದ್ನಲ್ಲ ನಾನು ಅಂತ ಪವನ್ ಕೇಳಿದಾಗ, ಯಾಕೆ ನಿಮ್ಮ ಕಳ್ಳಾಟ ಗೊತ್ತಾಯ್ತು ಅಂತಾನ, ನಾನು ಮನೆ ಹಿಂದಿನ ಬಾಗ್ಲನ್ನ ತೆಗ್ದಿಟ್ಟೆ ಹೊರಗಡೆ ಹೋಗಿದ್ದೆ, ಈಗ ಮನೆ ಹಿಂದಿನ ಬಾಗ್ಲಿಂದಾನೇ ಬಂದೆ, ಆಗಿನಿಂದ ನೀವು ಮಾಡಿದ್ದು ಮಾತಾಡಿದ್ದು ಎಲ್ಲವನ್ನ ನೋಡ್ದೆ, ಛೀ ನಾಚಿಕೆ ಆಗಲ್ವಾ ನಿಂಗೆ ಅಂದಾಗ, ಇಲ್ಲ ಸರಳ, ನೀನು ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ, ನಾನು ಕಾವ್ಯಾಳನ್ನ ಮಾತಾಡ್ಸೋಣ ಅಂತ ಅಂದ್ರೆ ಕಾವ್ಯ ನನ್ನಿಂದ ದೂರ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ಲು ಅಲ್ವಾ, ಅದಕ್ಕೆ ಮಾತಾಡ್ತಾ ಇದ್ದೆ ಅಷ್ಟೇ, ಇನ್ನೇನಿಲ್ಲ ಅಂದಾಗ ಕಾವ್ಯ ಅಳ್ತಾ, ಅಮ್ಮ, ಈ ಅಂಕಲ್ ಬಟ್ಟೆಯನ್ನ ಹರಿದು ಹಾಕ್ಬಿಟ್ರು ಅಂತ ಅಮ್ಮನ ಕಡೆಗೆ ಓಡ್ತಾಳೆ. ಹರಿದ ಬಟ್ಟೆನ ನೋಡಿದ ಸರಳ ಪವನ್ ಕಡೆಗೆ ಕೆಂಗಣ್ಣು ಬೀರಿದಾಗ, ಅದು ಸರಳ ಮಾತಾಡಿಸ್ಬೇಕಾದ್ರೆ ಕಾವ್ಯ ಓಡ್ ಹೋಗೋಕೆ ಪ್ರಯತ್ನಿಸಿದಾಗ ಬೈ ಮಿಸ್ ಆಗಿ ಬಟ್ಟೆ ಹರಿದೋಯ್ತು ಅಷ್ಟೇ ಅಂದಾಗ, ಇನ್ನು ಅವನ ಮಾತನ್ನ ತಾಳೋಕೆ ಆಗದೆ ಜೋರಾಗಿ ಅವನ ಕಪಾಳಕ್ಕೆ ಹೊಡಿತಾಳೆ ಸರಳ. ಆದ್ರಿಂದ ಪವನ್ಗೆ ಅವಮಾನವಾದಂತಾಗಿ, ಏಯ್ ಎಷ್ಟೇ ಕೊಬ್ಬು ನಿನಗೆ, ನನ್ನ ಮೇಲೆ ಕೈ ಮಾಡ್ತೀಯಾ, ನಾನೊಬ್ಬ ಗಂಡ್ಸು, ನೀನು ಎಕ್ಕಷ್ಟಿತ್ ಒಂದು ಹೆಣ್ಣು ಅಂದಾಗ, ಎಷ್ಟು ಧೈರ್ಯ ನಿನಗೆ, ಚಿಕ್ಕ ಹುಡುಗಿ ಮೇಲೆ ನಿನ್ನ ದೌರ್ಜನ್ಯ ತೋರ್ಸೋಕೆ ಬರ್ತೀಯಾ, ನಿನಗೆ ನಾಚಿಕೆ ಆಗೋಲ್ವಾ, ಮದ್ವೆಗೆ ಮೊದ್ಲು ಕಾವ್ಯ ನನ್ನ ಮಗಳಿದ್ದಂತೆ ಅಂದವನು ಈಗ ಕಾವ್ಯ ಜೊತೆಗೆ, ಥೂ, ಹೇಳೋಕೆ ನಾಚಿಕೆ ಆಗತ್ತೆ ಅಂತ ಸರಳ ಹೇಳಿದಾಗ, ಆಗ ಪವನ್, ಏನು ಜಾಸ್ತಿ ಮಾತಾಡ್ತಿದ್ಯಾ, ಹೌದು ಕಣೆ, ನನಗೆ ನಿನ್ ಮಗಳು ಬೇಕು, ನೋಡೋಕೆ 10 ವರ್ಷ ಆದ್ರೂ ಸಖತ್ತಾಗಿದ್ದಾಳೆ, ಏನೋ ಆಸೆ ಆಯ್ತು, ಅದಕ್ಕೆ ಸುಮ್ನೆ ಮುಟ್ತೆ ಅಷ್ಟೇ, ಇನ್ನು ಏನು ಮಾಡಿಲ್ಲ ಅಂತ ವಿಚಿತ್ರವಾಗಿ ನಗ್ತಾನೆ ಪವನ್. ಅವನ ನಗು ನೋಡಿದ ಸರಳ, ನಿನ್ನ ತಾಯಿ ಒಂದು ಹೆಣ್ಣು ಕಣೋ, ಅದನ್ನ ಮರಿಬೇಡ, ನಿನ್ನ ಜಾತಕವೆಲ್ಲ ತಿಳ್ಕೊಂಡೇ ಬಂದಿದ್ದೀನಿ, ನಿನ್ನ ಈ ರಾಸಲೀಲೆಗಳು ಗೊತ್ತಾಯ್ತು ಅಂತ ನಿನ್ನ ಹೆಂಡತಿಯನ್ನ ನೀನೇ ಕೊಂದು ಅದಕ್ಕೆ ಕ್ಯಾನ್ಸರ್ ಅಂತ ಸುಳ್ಳು ರಿಪೋರ್ಟ್ ಬೇರೆ ಮಾಡಿಸಿದ್ಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತ ಸರಳ ಕೇಳಿದಾಗ, ಹೌದು ಕಣೆ, ಎಲ್ಲ ವಿಷಯ ನೀನು ತಿಳ್ಕೊಂಡೇ ಬಂದಿದ್ಯಾ ಅಂದಮೇಲೆ ನಂಗೇನು ತೊಂದರೆ ಇಲ್ಲ, ಹೌದು ನಾನೇ ನನ್ನ ಮೊದಲ ಹೆಂಡತಿಯನ್ನ ಕೊಂದಿದ್ದು, ಏನೀಗ ನಿನ್ ಕೈಯಲ್ಲಿ ಏನ್ ಮಾಡೋಕ್ಕಾಗತ್ತೆ,
ಜಾಸ್ತಿ ಎಗರಾಡಿದ್ರೆ ನಿನ್ನನ್ನು ಕೊಂದು ನಿನ್ ಮಗಳನ್ನೇ ಮದುವೆ ಆಗ್ತೀನಿ ಅಂತಾನೆ ಪವನ್. ಅವನ ಈ ಮಾತುಗಳಿಂದ ಕೆರಳಿದ ಸರಳ ಮನ ಬಂದಂತೆ ಅವನ ಕಪಾಳಕ್ಕೆ ಹೊಡೆಯುವಾಗ ಅವಳ ಕೈಯನ್ನ ಹಿಡಿದವನು ಜೋರಾಗಿ ಅವಳನ್ನ ತಳ್ತಾನೆ. ಆದ್ರೆ ಸರಳ ಬೀಳೋದಿಲ್ಲ, ಯಾಕಂದ್ರೆ ಅವಳನ್ನ ಬೀಳದಂತೆ ಜ್ಯೋತಿ ಬಂದು ಹಿಡಿತಾಳೆ. ಪವನ್ ಕಡೆಗೆ ತಿರುಗಿದ ಜ್ಯೋತಿ, ನಾಚಿಕೆ ಆಗಲ್ವಾ ನಿನಗೆ? ನಿನ್ನ ಮಗಳ ಸಮಾನಳಾದ ಹುಡುಗಿ ಮೇಲೆ ಕೆಟ್ಟ ಕಣ್ಣು ಬೀರ್ತಾ ಇದೆಯಲ್ಲ, ನಿನ್ನನ್ನ ಇವತ್ತು ಹಿಡಿಬೇಕು ಅಂತಾನೆ ನಾವು ಪ್ಲಾನ್ ಮಾಡಿದ್ವಿ ಅಂತ ಹೇಳಿದಾಗ, ನನ್ನನ್ನ ನೀವು ಹಿಡಿದು ಏನ್ ತಾನೇ ಮಾಡಕ್ಕಾಗುತ್ತೆ ಅಂತ ವ್ಯಂಗ್ಯವಾಗಿ ನಗ್ತಾನೆ ಪವನ್. ಆಗ ಮಾಡೋದೆಲ್ಲ ಮಾಡಿ ಯಾವ ರೀತಿ ನಗ್ತಾ ಇದೆಯಾ ನೋಡು, ನಿನ್ನಂತವರಿಂದಲೇ ಕಣೋ ಅಪ್ಪ ಮಗಳು ಅಣ್ಣ ತಂಗಿ ಸಂಬಂಧಕ್ಕೆ ಬೆಲೆ ಇಲ್ದಂತೆ ಆಗಿರೋದು, ಸ್ವಂತ ಮನೆಯಲ್ಲೇ ಹೆಣ್ಮಕ್ಳಿಗೆ ರಕ್ಷಣೆ ಕಡಿಮೆ ಆಗಿರೋದು, ನಾನೊಬ್ಬ ಗಂಡಸು ಎಂಬ ಹುಮ್ಮಸ್ಸು ಅಲ್ವಾ ನಿನಗೆ? ನಾನು ಇಲ್ದಿದ್ರೆ ಏನೂ ಇಲ್ಲ ಎಂಬ ಅಹಂಕಾರ ಅಲ್ವಾ ನಿನಗೆ? ನೀನು ನನ್ನ ಜೀವನಕ್ಕೆ ಬರೋ ಮೊದಲು ಸಹ ನಾನು ಒಬ್ಬಂಟಿಯಾಗಿ ನನ್ನ ಮಗಳನ್ನ ಸಾಕಿದ್ದೀನಿ. ಹಾಗ್ ನೋಡಿದ್ರೆ ನೀನು ನನ್ನ ಜೀವನಕ್ಕೆ ಬಂದ ನಂತರವೇ ನಮ್ಮ ಜೀವನ ಬದಲಾಗಿರೋದು. ಮೊದ್ಲೇ ಎಷ್ಟೋ ಚೆನ್ನಾಗಿತ್ತು. ನೀನು ಮಾಡಿರೋ ಕೆಲ್ಸಕ್ಕೆ ನಿನಗೆ ತಕ್ಕ ಶಿಕ್ಷೆ ಆದಾಗ್ಲೇ ನನಗೆ ಸಮಾಧಾನ ಅಂತ ಪೊಲೀಸ್ ಅಂತ ಕರೀತಾಳೆ ಸರಳ. ಆಗ ಬರೋ ಪೊಲೀಸರನ್ನ ನೋಡಿ ಗಾಬರಿ ಆಗ್ತಾನೆ ಪವನ್. ಅವನ ಗಾಬರಿಯ ಮುಖ ನೋಡಿ ವ್ಯಂಗ್ಯ ನಗು ಬೀರಿದ ಸರಳ, ನೀನೆಲ್ಲಾ ಕರ್ಮ ಕಾಂಡಗಳನ್ನ ಸಾಕ್ಷಿ ಸಮೇತ ಹಿಡಿಯೋದಕ್ಕೆ ಇವತ್ತು ಈ ದಿನ ಲೆಕ್ಕ ಇಟ್ಟಿದ್ದೀನಿ ಅಂತಾಳೆ ಸರಳ. ಅಲ್ಲೇ ಮರೆಯಾಗಿ ಇಟ್ಟಿದ್ದ ಕ್ಯಾಮ್ರಾ ತೆಗೆದುಕೊಂಡು ಪೊಲೀಸರಿಗೆ ಕೊಡ್ತಾ, ತೆಗೆದುಕೊಳ್ಳಿ, ಇದರಲ್ಲಿ ಇವನ ಕರ್ಮ ಕಾಂಡಗಳಿವೆ, ಇವರು ನನ್ನ ಮಗಳ ಜೊತೆಗೆ ನಡ್ಕೊಂಡ ರೀತಿ ರೆಕಾರ್ಡ್ ಆಗಿದೆ ಅಂದಾಗ ಬರೋ ಪೊಲೀಸ್ ಪವನ್ಗೆ ಅಲ್ಲೇ ಹೊಡಿತಾ, ನಾಚಿಕೆ ಆಗಲ್ವಾ ನಿನಗೆ? ಚಿಕ್ಕ ಮಗು ಅದು, ಅದ್ರ ಮೇಲೂ ಸಹ ನಿನ್ನ ಕಾಮದ ಕಣ್ಣು ಹಾಕ್ತೀಯಾ ಎಂದವರು ಅವನನ್ನ ಎಳ್ಕೊಂಡು ಹೋಗುವಾಗ, ಕ್ಷಮಿಸ್ಬಿಡು ಸರಳ, ಇದೊಂದು ಬಾರಿ ತಪ್ಪಾಯ್ತು ನಂದು, ಒಂದೇ ಒಂದು ಅವಕಾಶ ಕೊಡು, ಮತ್ತೆ ಈ ತಪ್ಪನ್ನ ಮಾಡೋದಿಲ್ಲ ಅಂತ ಪವನ್ ಕೇಳ್ಕೊತಾನೆ. ಆದ್ರೆ ಸರಳ ಅವನ್ ಕಡೆ ತಿರುಗು ನೋಡೋದಿಲ್ಲ. ಪವನನ್ನ ಪೊಲೀಸರು ಕರ್ಕೊಂಡು ಹೋದ ನಂತರ ಅಲ್ಲೇ ಇದ್ದ ಕಾವ್ಯಾಳನ್ನ ತಬ್ಕೊಳ್ತಾ, ನನ್ನನ್ನ ಕ್ಷಮಿಸ್ಬಿಡು ಮಗಳೇ, ನನ್ನಿಂದಲೇ ನಿನಗೆ ಇಂದು ಈ ಸ್ಥಿತಿ ಬಂದಿದ್ದು, ಇನ್ ಮುಂದೆ ನಿನಗೆ ಯಾವ ತೊಂದರೆಯೂ ಆಗೋಕೆ ಈ ನಿನ್ನ ಅಮ್ಮ ಬಿಡೋದಿಲ್ಲ ಅಂದಾಗ ಅಲ್ಲಿದ್ದ ಜ್ಯೋತಿ ಇಬ್ರಿಗೂ ಸಮಾಧಾನ ಮಾಡ್ತಾಳೆ. ಪವನ್ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ರಿಂದ ಅವನಿಗೆ ಕಠಿಣ ಶಿಕ್ಷೆ ಆಗತ್ತೆ. ನಂತರ ಸರಳ ಹಾಗೆ ಕಾವ್ಯ ಅವನ ಮನೆಯನ್ನ ತೊರೆದು ಬೇರೆ ಊರಿಗೆ ಹೋಗಿ ಹೊಸ ಜೀವನ ಕಟ್ಕೊಳ್ತಾರೆ. ಜ್ಯೋತಿ ಸಹ ಅವರಿಗೆ ಬೆಂಗಾವಲಾಗಿ ಇರ್ತಾಳೆ. ಇಬ್ರು ಬೇರೆ ಬೇರೆ ಊರಲ್ಲಿದ್ರು ಸಹ ಆಗಾಗ ಭೇಟಿ ಆಗ್ತಾರೆ. ಇನ್ನು ಸರಳಾಳಂತೂ ತನ್ನ ಮಗಳನ್ನ ಮುಂಚೆಗಿಂತ ಹೆಚ್ಚು ಕಾಳಜಿಯಿಂದ ನೋಡ್ಕೊಳ್ತಾಳೆ. ಅವಳಿಗೆ ಹೊರ ಜಗತ್ತಿನಲ್ಲಿ ಹೇಗಿರ್ಬೇಕು ಅಂತ ತಿಳಿಸೋದ್ರ ಜೊತೆಗೆ ಕರಾಟೆ ಕ್ಲಾಸ್ಗೂ ಸೇರಿಸ್ತಾಳೆ. ಹಾಗೆ ತಾನು ಕೂಡ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಹೆಣ್ಣು ಮಕ್ಕಳ ರಕ್ಷಣೆ ಇರೋ ಸಂಸ್ಥೆಗಳಿಗೆ ಸದಸ್ಯ ಆಗಿ ಸೇರ್ಕೊಂಡು ಜಾಗೃತಿ ಮೂಡಿಸೋ ಕೆಲಸವನ್ನ ಕೂಡ ಮುಂದುವರಿಸ್ತಾಳೆ. ಕತೆ ಕೇಳಿದ ನಿಮ್ಮೆಲ್ರಿಗೂ ಧನ್ಯವಾದಗಳು. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.